ಸಂದೀಪ್ ಅಂತ. ಸಂದೀಪ್ ಅವರೇ ಹೇಳ್ರಿ. ಅವ್ರು ಮಾಡಿದಾರೆ ಅಂತ ಆರೋಪ ಹೇಳಿದಾರಲ್ಲ, ಅವ್ರು ಮಾಡಿದಾರಂತ ಏನು ಪ್ರೂಫ್ ಐತೆ? ದರ್ಶನ್ 21 ಎವಿಡೆನ್ಸ್ ಕಲೆ ಹಾಕಿದ್ದಾರೆ ಇವತ್ತು ಪೊಲೀಸ್ನವರು. ಆದರೆ ಅವ್ರು ಮಾಡಿದಾರಂತ ಅವ್ರು ಹೇಳಿದ ಪಾಪ ಅವಾಗಿಂದ ಮಾತು ಎಲ್ಲರ ಮಾತು ಕೇಳ್ಬಿಟ್ಟು ಅಣ್ಣವ್ರದ್ದು ಆಕ್ರೋಶದ ಕಟ್ಟೆ ಇವಾಗ ಹೊಡೆದ್ಬಿಟ್ಟೈತೆ. ನೀವು ದರ್ಶನ್ ಫ್ಯಾನಾ? ಸೂಪರ್ ನೈಸ್. ಓಕೆ. ನಿಮ್ಮ ಬಾಸ್ ಕಾನೂನು ಚೌಕಟ್ಟಿನ ಎಲ್ಲರಿಗೂ ನ್ಯಾಯ ಒಂದೇ, ಸಂವಿಧಾನ ಒಳಗೆ ಎಲ್ಲರಿಗೂ ಒಂದೇ ನ್ಯಾಯ. ಯಾರೇನು ನಾನು ಮೇಲೆ ನೀನು ಯಾರು ಬಡವರು ಸಾವುಕಾರ ಎಲ್ಲರಿಗೂ ನ್ಯಾಯ. ನಾನು ಒಂದು ಹೇಳ್ತೀನಿ, ಪೊಲೀಸ್ನವರು ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ, ಒಬ್ಬರನ್ನ ಅರೆಸ್ಟ್ ವಶಕ್ಕೆ ಪಡಿಸ್ಕೊಳ್ಳೋದು ಬೇರೆ, ವಿಚಾರಣೆ ಕರೆಯೋದು ಬೇರೆ. ಒಬ್ಬನ ಅರೆಸ್ಟ್ ಮಾಡಿದ್ದಾರೆ ಅಂತಂದರೆ ನಿಮ್ಮ ಪ್ರಕಾರ ಸುಮ್ಮನೆ ಅರೆಸ್ಟ್ ಮಾಡೋಕೆ ಅವ್ರು ಪೊಲೀಸರ? ಅಲ್ಲ, ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ, ಪೊಲೀಸರು ಏನು ತನಿಖೆ ಮಾಡಿದ್ರೆ ಅದು ಮಾಡ್ತಾರೆ ಅವರು. ಇವ್ರು ಮಾಧ್ಯಮದವ್ರು ಸುಮ್ಮನೆ ಅದು ಇದಂತ ಅವರು ಮಾಧ್ಯಮದವರು ಅದು ಇದು ಏನಿಲ್ಲಪ್ಪ. ಆ ಕಡೆಯಿಂದ ಏನು ಇನ್ಫಾರ್ಮೇಷನ್, ನಮ್ಮ ಕ್ರೈಮ್ ರಿಪೋರ್ಟರ್ ಏನು ಇನ್ಫಾರ್ಮೇಷನ್, 1000 ಜನ ಕಣ್ಣು ಹಾಕಿಲ್ಲ. ಸರಿ ಒಪ್ಕೋತೀನಿ, ಸೂಪರ್ ಅಮ್ಮ. ಒಳ್ಳೇದು ಮಾಡ್ಯಾರಪ್ಪ. ದರ್ಶನ್ನು ತುಂಬ ಜನರಿಗೆ ಒಳ್ಳೇದು ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಅದೆಷ್ಟೋ ಜನರಿಗೆ ಅನ್ನದಾನ ಮಾಡಿದ್ದಾರೆ. ಕೇಳಿ 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 ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಷ್ಟೋ ಜನರಿಗೆ ಅನ್ನದಾನ ಮಾಡಿದ್ದಾರೆ. ಈ ಕಡೆ ಇವರಿಗೆಲ್ಲ ಅನ್ನದಾನ ಮಾಡಿರೋ, ಈ ಕಡೆಯವರಿಗೆಲ್ಲ ಕಣ್ಣೀರು ಹಾಕ್ಸ್ಬಿಟ್ರು. ಪಾಪ ಯಾವುದು ಪುಣ್ಯ ಯಾವುದು ನನಗೆ ಹೇಳು. ಮಾಡಿದರೆ ಮಾಡಿಲ್ಲ ಅಂತಲ್ಲ, ಅವರು ಅಷ್ಟು ಜನಕ್ಕೆ ಅನ್ನ ಹಾಕಿಲ್ವ ಅವರು ಎಂದ? ಸರಿ, ಐ ಅಗ್ರಿಪ್ಪ, ನಾನು ಅದನ್ನ ಒಪ್ಕೊಳಕ್ಕೆ ರೆಡಿ ಇದ್ದೀನಿ. ನೋಡ್ರಿ ಇಲ್ಲಿ ನೋಡ್ರಿ, ನಾನು ಅವ್ರು ಒಳ್ಳೇದು ಮಾಡೋದು ಒಪ್ಕೊತಾ ಇದೀನಿ, ನಾನು ಕೆಟ್ಟದ್ದು ಮಾಡೋದು ಒಪ್ಕೊತಾ ಇಲ್ಲ. ಅಲ್ಲ, ಅವ್ರು ಅದನ್ನ ತಪ್ಪು ಮಾಡಿದಾರೆ ಅಂತ ಸುಮ್ಮನೆ ಹಗ್ಗಾಗಿದ್ದಾರೆ. ಏನು ಜನಗಳಿಗೆ ಎಷ್ಟು ಮಾತಾಡೋದು ಏನಾಗಿದೆ ಗೊತ್ತಾ ಅಪ್ಡೇಟ್ಸ್? ಮತ್ತೆ ಅಲ್ಲ ಇವತ್ತು ನೋಡಿಲ್ಲ ಇವತ್ತು. ಅವ್ರು ಏನು ಸುಮ್ಮನೆ ಜನ ಸಿಕ್ಕಿದಾರೆ ಅಂತ ಸುಮ್ಮನೆ ಹಂಗೆ ಮಾತಾಡೋದು ಏನು ಜನ ಇವತ್ತು ಹತ್ತು ಬಿಟ್ಟಿದ್ದಾರೆ ಕಣ್ರಿ ದರ್ಶನ್. ಬನ್ನಿ ಹೇಳ್ತೀನಿ, ಇವತ್ತು ಕಣ್ಣೀರು ಹಾಕ್ಬಿಟ್ಟವ್ರೆ. ನಾನು ಹಿಂಗೆ ಮಾಡಬಾರ್ದಿತ್ತು, ತಪ್ಪು ಮಾಡಬಾರ್ದಿತ್ತು, ಏನೋ ಹಿಂಗೆ ವಿಚಾರ ಕೇಳ್ಪಟ್ಟೆ. ಅದನ್ನ ಗೊತ್ತಿಲ್ಲ, ನಾನು ನೋಡಿಲ್ಲ ಅದನ್ನ. ಓಕೆ. ಅಭಿಮಾನ, ನಿಂಗೆ ಅಭಿಮಾನ ಇರಲಿ. ಅವರು ಇಷ್ಟು ಜನಕ್ಕೆ ಸುಮ್ಮನೆ ಅವು ಏನು ಜನಗಳು ಮಾಧ್ಯಮದವ್ರು ತೋರಿಸ್ತಾರೆ, ಅವರು ಅದನ್ನೇ ತೋರಿಸ್ತಾರೆ. ಅಲ್ಲ, ಅವ್ರು ಏನು ಒಳ್ಳೇದು ಮಾಡಿದ್ರು ಇಷ್ಟು ದಿನ, ಅವರು ಒಳ್ಳೇದು ಮಾಡಿ ತೋರಿಸಿಲ್ಲ ಅಂತೀಯಾ? ಅಲ್ಲ, ಅವ್ನು ಮಾಡ್ತಾರೆ. ನಾವು ಒಳ್ಳೇದು ಮಾಡಿರೋದು ತೋರಿಸಿದೀವಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಒಂದು ನಿಮಿಷ ಕೇಳಿದೆ. ದರ್ಶನ್ ಒಂದಷ್ಟು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಅದಕ್ಕೆ ದುಡ್ಡು ಕೊಡ್ತಾ ಇರೋದು ನಾವು ಮಾಡಿದ್ದೀವಿ. ದರ್ಶನ್ದು ಸಿನಿಮಾಗಳನ್ನೆಲ್ಲ ದೊಡ್ಡ ಮಟ್ಟದಲ್ಲಿ ನಾವು ಪ್ರಚಾರ ಮಾಡಿದ್ದೀವಿ ಮಾಧ್ಯಮದವರು. ಇಲ್ಲ ಅಂತ ನಾನು ಹೇಳಲ್ಲ. ಹಂಗಂತ ತಪ್ಪು ಮಾಡಿದಾಗ್ಲೂ ಸುಮ್ಮನೆ ಕೂರ್ಬೇಕು. ಅವ್ರು ಒಳ್ಳೇದು ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಸುಮ್ಮನೆ ಕೂರ್ಬೇಕಿತ್ತ? ತಪ್ಪು ಮಾಡಿದಾಗ ನನಗೊಂದು ಆನ್ಸರ್ ಮಾಡೋಕಂದ. ನಾನು ಕಾನೂನು ಚೌಕಟ್ಟಿನಾಗ ಎಲ್ಲರಿಗೂ ಒಂದೇ ನ್ಯಾಯ, ಯಾರು ಬೇರೆ. ಈಗ ಪತ್ರಿಕಾ ಸ್ವಾತಂತ್ರ್ಯ ಇದೆ ಸಂವಿಧಾನದಲ್ಲಿ, ಏನೇ ಆಗ್ತಿದ್ರು ಕೂಡ ತೋರಿಸ್ಬೋದು ಅಂತ. ನಾವು ತೋರ್ಸಂಗಿಲ್ವಾ? ಹಂಗಾರೆ ನಾನೇನು ಟಿವಿ ಆಫ್ ಮಾಡ್ಕೊಂಡು ಕೂತ್ಕೊಳ್ಳೆ? ಎಲ್ಲ ಹಾಕ್ಲಿ, ಪೇಪರಲ್ಲಿ ಹಾಕ್ಲಿ, ನೀನು ಮಾತಾಡೋದು ತೋರಿಸ್ತೀವಪ್ಪ. ಎಲ್ಲರೂ ತೋರಿಸ್ತಾರೆ. ಆ ಥರ ಅವ್ರೇನು ಒಳ್ಳೇದು ಮಾಡಿಲ್ಲ. ಜನಗಳು ಸುಮ್ಮನೆ ಏನು ಪಾಪ, ಅವ್ರು ರೈತರು ಎಂದು ಅವ್ರು ಒಳ್ಳೇದು ಮಾಡಿಲ್ವಾ? ಅವರು ಮಾಡೋರು. ದರ್ಶನ್ ಅವರು ಒಳ್ಳೇದು ಮಾಡವ್ರೆ, ನಾನು ಅದು ಒಪ್ಕೋತವ್ನಿ. 150 ರೂಪಾಯಿ ಕೊಟ್ಟು ಕರ್ಕೊಂಡು ಮಂಡ್ಯದಾಗ ಸ್ಟ್ರೈಕ್ ಮಾಡ್ತಿದ್ದಾರೆ ಅವರು. ಜನ ಬಂದಿರೋ ಅವ್ರಿಗೆ ಏನು ಗೊತ್ತು ಪಾಪ. ಅವ್ರು ನೋಡೋ ಎಷ್ಟು ಚೆನ್ನಾಗಿ ಆರೋಪ ಮಾಡಿದೆ ಅಲ್ವಾ? ನಾವು ಅಷ್ಟೇ ಆರೋಪ ಮಾಡ್ತಿರೋದು. 150 ರೂಪಾಯಿ ಕೊಟ್ಟಿರೋದು ಹಿಂಗೆ ಪ್ರೂಫ್ ಇದೆಯಾ? ವಿಡಿಯೋ ಇದೆಯಲ್ಲ, ಅವ್ರು ವಿಡಿಯೋ ಹಾಕಿದಾರಲ್ಲ. ಅವ್ರು ಹೇಳ್ತಾರೆ, ನಾನು ಹೇಳ್ತೀನಪ್ಪ, ನಾನು ಹೇಳ್ತೀನಿ. ಹೌದು, ದರ್ಶನ್ ತಪ್ಪು ಮಾಡಿದಾರೆ, ನಾನು ಹೇಳ್ತೀನಿ. ನಂಬ್ತೀಯಾ? ನಿನ್ನಂಗೆ ಒಂದು 5 ಲಕ್ಷ ಕಾಸು ಕೊಡ್ಬೇಕು. ಕೊಡು. ಹಂಗೆ ಅವ್ರು ಹೇಳ್ತಾರೆ 150 ರೂಪಾಯಿ ಕೊಟ್ಟಿದ್ದೀನಿ, ನೀನು ನಂಬ್ತೀಯಾ? ಈಗ ನೀನು ಹೆಂಗೆ ಪ್ರೂಫ್ ಇಲ್ಲದೆ ನೀವು ಮಾಧ್ಯಮದಲ್ಲಿ ತೋರಿಸ್ತಿದ್ದೀರ ಅಂತಂದ್ರು, ಹಂಗೆ ಪ್ರೂಫ್ ಇಲ್ಲದೆ ನೀನು ಯಾಕೆ 150 ರೂಪಾಯಿ ಕತೆ ವಿಡಿಯೋ ಮಾಡಿದಾರೆ. ಓಕೆ. ಅಭಿಮಾನ ನಿನ್ನ ಹಂಗೆ ಮಾತಾಡಿಸ್ತಾ ಇದೆ. ಸೂಪರ್, ಥ್ಯಾಂಕ್ ಯು. ಅಭಿಮಾನ ಇರಲಿ, ಆದರೆ ಅಂಧ ಅಭಿಮಾನ ಬೇಡ. ಓಕೆ. ನಾನು ಒಳ್ಳೇದನ್ನ ನಾನು ಒಪ್ಕೊಂಡೆ ಕಣೋ, ನಾನು ಒಪ್ಕೊಂಡೆ ಒಳ್ಳೇದನ್ನ. ತಪ್ಪ ಮೆಸೇಜ್ ಕಳ್ಸೋದು ತಪ್ಪ? ನಾನು ತಪ್ಪು, ಅದು ತಪ್ಪು ನೋಡೋದು. ನಾನು ಅದನ್ನೂ ಒಪ್ಕೋತಾ ಇದ್ದೀನಿ, ನಾನು ಎರಡೂ ಒಪ್ಕೋತಾ ಇದ್ದೀನಿ. ನೋಡಪ್ಪ, ದರ್ಶನ್ ಒಳ್ಳೇದು ಮಾಡಿದ್ದಾರೆ, ಐ ಅಗ್ರಿ. ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ತಪ್ಪು, ಐ ಅಗ್ರಿ. ಹಂಗಂತ ಇಷ್ಟೆಲ್ಲ ಒಳ್ಳೇದು ಮಾಡಿರೋ ದರ್ಶನ್ ತಪ್ಪು ಮಾಡಿದ್ರೆ ನಾವು ಸುಮ್ಮನೆ ಇರಬೇಕಾ? ನಾನು ಹೇಳ್ತೀನಿ, ಸುಮ್ಮನೆ ಇರಬೇಕಾ? ಒಂದೇ ಮಾತು ಸುಮ್ಮನೆ ಇರಬೇಕಾ? ಕಾನೂನಲ್ಲಿ ಯಾರಿಗಂತ ತಪ್ಪು ಮಾಡಲಿ, ಎಲ್ಲರಿಗೂ ಶಿಕ್ಷೆ ಆಗಲಿ. ನಾನು ಅವರು ಬೇರೆ ಇವ್ರು ಬೇರೆ ಅಂತ ಹೇಳ್ತಿಲ್ಲ, ನಾನು ಹೇಳ್ತಿರೋದು ಎಲ್ಲರಿಗೂ. ಆ ಮಾಧ್ಯಮದ ನಂಗೆ ತೋರಿಸ್ಬಾರ್ದು. ಮಾಧ್ಯಮದು 4ನೇ ಹಂಗ ನಾವು ತೋರ್ಸಕ್ಕೆ ಇರೋದು. ನಾವು ಹಂಗಾರೆ ಬಾಗಿಲು ಹಾಕೊಂಡು ಬಿಡು, ಹೋಗಿ ಬಾಗಿಲು ಹಾಕೊಂಡು ಹೋಗಿ ಮಣ್ಣು. ಸರಿ ಬಿಡಪ್ಪ, ಆಯ್ತು, ನಾವು ಇವತ್ತಿನ ಅನ್ನವನ್ನೆಲ್ಲ ಮಣ್ಣು ತಿಂತೀವಿ ಬಿಡು. ಸೂಪರ್. ಓಕೆ, ಹೇಳ್ರಿ, ಏನು ನಿಮ್ಮ ಹೆಸರು?
ಅವ್ನು ನನ್ನ ದೇಶ ಮುಖ್ಯ ದೇಶ ಕಾಪಾಡಬೇಕು. ಯಾರಿಗೆ ದರ್ಶನ್ ಮಾಡಿ ತಪ್ಪ? ಮಾಡಿ ಒಳ್ಳೆ ಮನೆ ಅಲ್ಲ ಅವ್ನು ಒಳ್ಳೆ ಮನೆ ತೆಟ್ಟನ್ನು ಅವ್ನು ಬೇಕೇಬೇಕು ತೆಟ್ಟನ್ನು ದರ್ಶನ್ ಬೇಕೇ ಬೇಕು. ಬೇಕೇಬೇಕು. ಅವ್ನು ಕಾಪಾಡಿದಾನೆ ನನ್ನಲ್ಲಿ ಮಾತಾಡ್ತಾನೆ. ಅವ್ನು ದೇಶ ಕಾಪಾಡ್ತಾನೆ ದೇಶ ಕಾಪಾಡ್ತಾನೆ ದೇಶ ಕಾಪಾಡ್ತಾನೆ ದೇಶ ಕಾಪಾಡ್ತಾನೆ. ನನ್ನಲ್ಲಿ ಬೇಕು ನೀವು ಬೇಕು ನನ್ನಲ್ಲಿ ಬೇಕು. ನೀವಿದು ಅಭಿಮಾನ ತೋರಿಸ್ತಿದ್ದೀರಾ ಇಲ್ಲ ಇಂಡೈರೆಕ್ಟ್ ಆಗಿ ಬೈತಿದ್ದೀರಾ? ಮೈಸಿಲ್ಲ ಅಭಿಮಾನ ಬೇಕಾಗಿತ್ತು. ಅವ್ನು ಬೇಕಾಗಿದೆ ಅವ್ನು ಬೇಕು ದೇಶಕ್ಕೆ ಬೇಕವ್ರು. ಎಲ್ಲ ಒಳ್ಳೆಯದಾಗಲಿ. ಹೌದಾ? ಒಳ್ಳೆಯ ಈಗೇನೋ ಅವ್ರ ಮೇಲೆ ಕೊಲೆ ಆರೋಪ ಬರ್ತಿದೆಯಲ್ಲ? ಅವರು ಸುಮ್ಮನೆ ಎಲ್ಲ ಇಟ್ಟಿಡೋದು ಎಲ್ಲ ಅನ್ನ ಇದು ಚಿಕ್ಕಮ್ಮಯ್ಯ ಅಲ್ಲ ಅವ್ನು ಉಳಿದು ಚಿಕ್ಕಮ್ಮಯ್ಯ ಮೆಸೇಜ್ ಮಾಡಿದವ್ರಿಗೆ ಹೊಡಿಬೇಕು ಅಂತ. ಮೆಟ್ಟಮಯ್ಯ ಉಳಿದು ಉಳಿದು ಅವ್ನು ಮೆಸೇಜ್ ಮಾಡೋರಿಗೂ ಉಗಿಯನ. ಓಕೆ, ಅವ್ರನ್ನ ಅವ್ನು ಬೇಕು ಬೇಕು ಅಷ್ಟೇ. ದರ್ಶನ್ ಬೇಕು ಅಷ್ಟೇ. ಏನಕ್ಕೆ ಬೇಕು ಏನಕ್ಕೆ ಬೇಕು? ಅವನು ಎಲ್ಲ ಕಾಪಾಡ್ತಾನೆ ಎಲ್ಲರನ್ನೂ ಕಾಪಾಡ್ತಾನೆ. ಎಲ್ಲ ಒಳ್ಳೆಯ. ಹೌದಾ? ನಿಮ್ಮ ಹೆಸರೇನು? ಜಗದೀಶ್ ಅವ್ರೆ, ನೀವೇನ್ ಕೆಲಸ ಮಾಡೋದು? ನಾವು ಕೂಲಿ ಮಾಡ್ತೀವಿ. ಕೂಲಿ? ನನಗೆ ಸಂಬಳ ಜಾಸ್ತಿ ಸಂಬಳ ಯಾರು ಕೊಡ್ತಾರ? ದರ್ಶನ್ ಕೊಡ್ತಾರಾ? ದೇವ್ರು ಕೊಡ್ತಾನೆ. ದೇವ್ರು ಕೊಡ್ತಾರಾ? ನಿಮ್ ಬಾಸ್ ದೇವ್ರ ಆಗ್ತಾನೆ. ದೇವ್ರು ಮಾತಾಡ ಅವ್ನು ಚೆನ್ನಾಗಿ ಅವ್ರು ಚೆನ್ನಾಗಿರ್ಬೇಕಷ್ಟೇ. ಸೂಪರ್ ಅವ್ನು ಅಷ್ಟೇ. ಸರಿ ಅಣ್ಣ, ಆಯ್ತು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಅಭಿಷೇಕ್ ನಾಯಕ್. ನಿಮ್ಗೂ ದರ್ಶನ್ ಬೇಕಾ ಈ ದೇಶಕ್ಕೆ? ನೋಡ್ರಿ, ಇಲ್ಲಿ ದೇಶಕ್ಕೆ ದರ್ಶನಿಂದಾನೇ ಆಗ್ತಿಲ್ಲ. ದೇಶಕ್ಕೆ ಕೆಲಸ ಮಾಡ್ತಿರೋದು ಭಾಳ ಜನ ಇದ್ದಾರೆ. ದರ್ಶನ್ ಒಬ್ಬರೇ ಬೇಕಾಗಿ